ಕೆಲವೊಂದು ಸರ್ತಿ ಅನಿಸುತ್ತೆ, ಎಷ್ಟು ದಿನಗಳನ್ನ ನಾವು ತಲೆಯಲ್ಲೇ ಕಳೆದ್ಬಿಡ್ತೀವಿ ಅಲ್ವಾ? ಎಷ್ಟು ಚಿಕ್ಕ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ತೀವಿ ಹೇಳಿ. ಅವ್ರು ರಿಪ್ಲೈ ಮಾಡದೇ ಇರೋ ಚಾಟು, ಕ್ಯಾನ್ಸಲ್ ಆಗಿರೋ ಆ ಟ್ರಿಪ್ಪು, ನಮ್ಮ ಬಗ್ಗೆ ಯಾರೋ ಏನೋ ಹೇಳಿರೋ ವಿಷಯಗಳು ಎಲ್ಲ ಮನಸ್ಸಲ್ಲೇ ಮನೆ ಮಾಡ್ಕೊಳಕ್ ಬಿಟ್ಬಿಡ್ತೀವಿ. ಆ ಭಾರ ಒತ್ತುತ್ತಾ ಒಂದಿನ ತಡ್ಕೊಳಕ್ ಆಗದೆ ಇರುವಷ್ಟು ನೋವಾಗುತ್ತೆ ನೋಡಿ. ವಿಪರ್ಯಾಸ ಏನು ಹೇಳಿ, ಆ ಕಳೆದು ಹೋಗಿದ್ದ ದಿನ, ಆ ಬೇಜಾರಾಗಿದ್ದ ರಾತ್ರಿ ಪುನಃ ಬರಲ್ಲ ರೀ. ಈ ಸಮಯ ಅನ್ನೋದು ಹಠವಾದಿ ಬರೀ ಮುಂದಕ್ಕೆ ಹೋಗ್ತಾ ಇರುತ್ತಷ್ಟೇ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ, ಸಾವಿರಾರು ಊರಿನ ಮಧ್ಯದಲ್ಲಿ, ಲಕ್ಷಾಂತರ ಕಥೆಗಳಲ್ಲಿ ಕೋಟ್ಯಾಂತರ ಜನ ಉಸಿರಾಡ್ತಾ ಕನಸು ಕಾಣ್ತಾ ಸೋತು ಪ್ರಯತ್ನ ಪಡ್ತಾನೆ ಇದ್ದಾರೆ. ಇಲ್ಲಿ ನಾವು ಖುಷಿಯಾಗಿರಕ್ ಸಾವಿರ ವಿಷಯ ಇದ್ರು ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತಾನೆ ಇರ್ತೀವಿ. ವಿಚಿತ್ರ ಅಲ್ವಾ? ಜಗತ್ ನಮ್ಗೆ ಏನೇನೆಲ್ಲ ಕೊಡುತ್ತೆ. ಆ ಮುಸ್ಸಂಜೆ, ಆ ಕಡಲಿನ ತೀರ, ಆ ನಿಶಬ್ದದ ಅಲೆಗಳು, ಹೊಸ ಜನ, ಹೊಸ ಪರಿಚಯ. ಆದ್ರೂ ನಾವೆಲ್ಲ ಬಿಟ್ಟು ಬೇಡದೇ ಇರೋ ವಿಷಯಕ್ಕೆ ತಲೆಬಾಗ್ತಾನೆ ಇರ್ತೀವಿ. ಇನ್ಮೇಲೆ ಯೋಚನೆ ಮಾಡೋಣ. ಖುಷಿ ಸಂತೋಷ ಏನಿದೆ ಬೇರೆಯವರಿಂದ ನಮಗೆ ಸಿಗೋದಲ್ಲ, ಅದನ್ನ ಹುಡ್ಕೊಂಡು ಹೋಗೋದು ಅಲ್ಲ. ಯಾರಿಂದಾದ್ರೂ ಸಿಗುತ್ತೆ ಅಂತ ಕಾಯೋದಲ್ಲ. ಅದು ನಮ್ದು, ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ. ಮನ್ಸೊಳಗಡೆ ಏನ್ ಇಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕಲ್ವಾ? ಜಗತ್ ದೊಡ್ಡದ್ರಿ, ಜೀವನ ಚಿಕ್ಕದು. ಯಾರಾದ್ರೂ ನಮ್ಮ ಕತೆ ಕೇಳಿದಾಗ ಅವ್ರ ಮುಖದಲ್ಲಿ ಮುಗುಳ್ನಗೆ ಇರ್ಲಿ, ನಮ್ಮ ಕತೆ ತುಂಬಾ ನಗು ಇರ್ಲಿ. ಏನ್ ಹೇಳ್ತೀರಾ?